ಅಂದ ತಕ್ಷಣ ನನ್ನ ಎದೆ ಹೊಡ್ಕೊಂಡು ಹೇಳಿದೆ, ನಾನೇ ಅದಕ್ಕೆ ಸಿದ್ಧವಾಗ್ತಾ ಇದ್ದೀನಿ, ಪ್ಲೀಸ್ ನಾನು ಕಳಿಸ್ಕೊಡಿ ಅಂದೆ. ಕಳಿಸ್ಕೊಡಿ ಅಂದಾಗ ಆಯ್ತು, ನಾನು ನಿನಗೆ ಇಷ್ಟಂತ ಸಪೋರ್ಟ್ ಮಾಡ್ತೀನಿ, ತಿಂಗಳು ಹೋಗ್ಬಿಡು ಅಂತಂದ್ರು. ₹1 ಪಾಕೆಟ್ ಅಲ್ಲಿ ಇಲ್ಲ. ಅವತ್ತು ಸೈಮನ್ ಸರ್ ಅಂತ ಹೇಳಿ ಅವರು ₹500 ನನ್ನ ಪಾಕೆಟ್ ಅಲ್ಲಿ ಕೊಟ್ರು. ಆ ಪಾಕೆಟ್ ಅಲ್ಲಿ ಇರ್ತಕ್ಕಂಥ ದುಡ್ಡನ್ನ ಇಟ್ಕೊಂಡು ಊರಿಗೆ ಬಂದೆ. ಊರಿಗೆ ಬಂದು ಗುಲ್ಬರ್ಗದಲ್ಲಿ ಯಾರಿದ್ದಾರೆ, ಯಾರ್ದಾದ್ರೂ ನಂಬರ್ ಕೊಡ್ರಿ ಅಂತ ಕೇಳಿದ್ರೆ ಒಂದು ನಂಬರ್ ಕಳಿಸಿದ್ರು. ಆ ನಂಬರ್ ಯಾರ್ದು ಅಂತ ನೋಡಿದ್ರೆ ನಮ್ಮ ಆಂಡ್ರೂ ಪಾಸ್ಟರ್. ಆ ಆಂಡ್ರೂ ಅಣ್ಣ ಅಂತ ಬಂತು. ಅವರು ನಮ್ ಚರ್ಚಲ್ಲೇ ಬೆಳೆದವರು. ನನಗೆ ಗೊತ್ತಿಲ್ಲ ಅವ್ರು ಗುಲ್ಬರ್ಗದಲ್ಲಿ ಇದಾರಂತ. ಅವ್ರು ಮೊದ್ಲು ಹಾವೇರಿಯಲ್ಲಿ ಇದ್ರು, ಅವ್ರ ಆ ಕಡೆ ಈ ಕಡೆ ತಿರುಗ್ತಾ ಇದ್ದಾರೆ, ಹೋಗ್ಬಿಡಿ ಅಂತ ಅವ್ರ ಹೆಸರೇ ಮರ್ತೋಗ್ಬಿಟ್ಟಿದ್ವಿ. ಆದ್ರೆ ಯಾವಾಗ ಗುಲ್ಬರ್ಗ ಆಂಡ್ರೂ ಅಂತ ಬಂತ, ಪರವಾಗಿಲ್ಲ, ನನಗೆ ಇನ್ನೊಂದು ಕನ್ಫರ್ಮಿಟಿ ಆಯ್ತು, ನಮ್ಮವ್ರು ಅಲ್ಲಿದ್ದಾರೆ ಅಂತ. ಅಲ್ಲಿಗೆ ಬಂದೆ. ಅಲ್ಲಿಗೆ ಬಂದಾಗ ಸುಮಾರು 6 ತಿಂಗಳು ಅವ್ರ ಹತ್ರ ವರ್ಕ್ ಮಾಡಿದೆ. ಗೊತ್ತಾಗ್ತಾ ಇಲ್ಲ ಸೇವೆ ಎಲ್ಲಿಗೆ ಹೋಗ್ಬೇಕು. ದೊಡ್ಡ ಸಿಟಿ, ಎಲ್ಲಿಗೆ ಹೋದ್ರು ಕೂಡ ಗಲಿಬಿಲಿ. ನಾನು ಸುಮ್ಮನೆ ಗುಲ್ಬರ್ಗ